ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇನ್ನೇನು SSLC ಪರೀಕ್ಷೆಗಳು ಹತ್ರ ಬರ್ತಾ ಇವೆ. ನೀವು ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ. ನಾನು ಕಮೆಂಟನ್ನು ನೋಡಿದಾಗ ಸಾಕಷ್ಟು ವಿದ್ಯಾರ್ಥಿಗಳು, ಸರ್ ನಮಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥ ಪಾಠದ ಮೇಲೆ ವಿಡಿಯೋವನ್ನು ಮಾಡ್ರಿ ಅಂತ ಹೇಳಿದ್ರಿ. ನಿಮ್ಮ ಅಪೇಕ್ಷೆಯನ್ನು ಪೂರೈಸೋಕ್ಕೋಸ್ಕರನೇ ನಾನು ಇವತ್ತಿನ ದಿವಸ ಈ ಪಾಠದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ವಿಡಿಯೋನ ನೋಡ್ತಕ್ಕಂಥ ಮುಂಚೆ ನೀವು ಮಾಡಬೇಕಾದಂಥ ಕೆಲಸ ಏನಂದ್ರೆ, ಈ ವಿಡಿಯೋದಲ್ಲಿ ನಾನು ಪೂರ್ವ ಸಿದ್ಧತಾ ಪರೀಕ್ಷೆ 2026ರ 2 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇನೆ. ನೀವು ನೋಟ್ಬುಕ್ ಮತ್ತು ಪೆನ್ನನ್ನು ತಗೊಂಡು ನೀಟಾಗಿ ಏನು ಮಾಡಬೇಕು, ನೋಟ್ಸನ್ನು ಮಾಡ್ಕೊತ ಹೋಗ್ಬೇಕು. ಮತ್ತು ಸಂಪೂರ್ಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಬೇಕು. ಯಾಕಂದ್ರೆ ಒಂದಕ್ಕೊಂದು ಲೆಕ್ಕಗಳು ಏನದವ, ಲಿಂಕ್ ಅದಾವ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಈಗ ಪಾಠದ ಪರಿಕಲ್ಪನೆಯನ್ನು ನೋಡೋಣ. ಅಂದ್ರೆ ಇದ್ರ ಮ್ಯಾಗಿನ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ನಿಮಗೆ ಏನೇನು ಗೊತ್ತಿರಬೇಕು, ಯಾವ್ಯಾವ ಅಂಶಗಳನ್ನು ಗೊತ್ತಿರಬೇಕು ನೋಡ್ರಿ. ಮೊದಲು ವೃತ್ತದ ವಿಸ್ತೀರ್ಣ ನಿಮಗೆ ಆಲ್ರೆಡಿ ಗೊತ್ತಿದೆ. ವೃತ್ತದ ವಿಸ್ತೀರ್ಣ ಸೂತ್ರ ಏನದ, πr². ನೋಡ್ರಿ, ಇದು ವೃತ್ತದ ವಿಸ್ತೀರ್ಣ ಅಂದ್ರೇನು, ವೃತ್ತದ ಸಂಪೂರ್ಣ ಒಳಗಿನ ಭಾಗಕ್ಕೆ ಏನಂತ ಕರೀತಾರ, ವಿಸ್ತೀರ್ಣ ಅಂತ ಕರೀತಾರೆ. ಅದರ ಸೂತ್ರ ಏನು, πr². ಇನ್ನೊಂದು ವೃತ್ತದ ಪರಿಧಿ. ವೃತ್ತದ ಪರಿಧಿ ಸೂತ್ರ ಏನದ, 2πr. ಪರಿಧಿ ಅಂದ್ರೇನು, ವೃತ್ತದ ಅಂಚಿನ ಭಾಗ ಏನು ಸಂಪೂರ್ಣ ಆದಲ್ಲ, ಇದಕ್ಕೇನಂತ ಕರೀತಾರ, ಪರಿಧಿ ಅಂತ ಕರೀತಾರೆ. ಅದಕ್ಕೆ ಸುತ್ತಳತೆನೂ ಅಂತಾರೆ. ನಮಗೆ ಈ ಪಾಠದಾಗ ಮುಖ್ಯವಾಗಿ 2 ಸೂತ್ರಗಳದಾವ. ಏನಂದ್ರೆ, ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಇನ್ನೊಂದು ಕಂಸದ ಉದ್ದ. ಫಸ್ಟ್ ನೋಡ್ರಿ, ತ್ರಿಜ್ಯಾಂತರ ಖಂಡ ಅಂದ್ರೆ ಏನಂದ್ರೆ, ಹೆಸರೇ ಹೇಳ್ತದೆ, ತ್ರಿಜ್ಯ ಅಂದ್ರೆ ವೃತ್ತದ ತ್ರಿಜ್ಯಗಳು. ಇಲ್ಲಿ ನೋಡ್ರಿ ಯಾವ್ಯಾವ ತ್ರಿಜ್ಯ ಅದಾವ, OA ಮತ್ತು OB ತ್ರಿಜ್ಯಗಳು ವೃತ್ತವನ್ನ ಏನ್ ಮಾಡ್ತದ, ಭಾಗವನ್ನಾಗಿ ಮಾಡ್ತದೆ. ಇಲ್ಲಿ ನೋಡ್ರಿ, ನಾ ತೋರಿಸ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ವೃತ್ತವನ್ನ ಏನ್ ಮಾಡ್ತದೆ, ಇಲ್ಲಿ ಭಾಗ ಮಾಡತ್ತದ. ಈ ಭಾಗಕ್ಕೆ ಏನಂತ ಕರೀತಾರ, ತ್ರಿಜ್ಯಾಂತರ ಖಂಡ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, OAPB ಒಂದು ಏನು ತ್ರಿಜ್ಯಾಂತರ ಖಂಡ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾದ್ರೆ ನಾವು ಇಲ್ಲಿ ಫಾರ್ಮುಲಾ ಕೊಟ್ಟಾರ ನೋಡ್ರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = θ/360 × πr². ನಾವಿಲ್ಲಿ ಯಾಕೆ πr² ಬರ್ತೀವಿ ಅಂದ್ರೆ, ನಮಗೇನು ಬೇಕಾಗಿದೆ, ವಿಸ್ತೀರ್ಣ ಬೇಕಾಗಿದೆ. ನೀವು ಮೊದಲೇ ನೋಡ್ರಿ, ವಿಸ್ತೀರ್ಣ ಸೂತ್ರ ಏನದ, πr². ಅದರ ಸಲ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನು, θ/360 × πr². ಇಲ್ಲಿ θ ಅಂದ್ರೆ ಏನು, ತ್ರಿಜ್ಯಾಂತರ ಖಂಡಗಳ ನಡುವಿನ ಕೋನ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನೊಂದು ಸೂತ್ರ ಅದ ನೋಡ್ರಿ, ಕಂಸದ ಉದ್ದ. ಕಂಸ ಅಂದ್ರೆ ಏನಂದ್ರೆ, ವೃತ್ತದ ಮೇಲಿನ ಸಣ್ಣದ ಪರಿಧಿಯ ಮೇಲಿನ ಏನಿದೆ ಭಾಗ ಇರುತ್ತಲ್ಲ, ಇದಕ್ಕೆ ಅಂತ ಕರೀತಾರ ಕಂಸ. ಅಂದ್ರೆ APB ಕಂಸದ ಉದ್ದ ಎಷ್ಟಂತ ಕೇಳಿದ್ರೆ ಅಂದ್ರೆ ಸೂತ್ರ ಏನಂದ್ರೆ, θ/360 × 2πr. ನೀವು ಸೂತ್ರಗಳನ್ನ ಬಾಯ್ಪಾಟ್ ಮಾಡಕ್ ಹೋಗ್ಬೇಡ್ರಿ. ಈ ರೀತಿಯ ಕಂಸದ ಉದ್ದ ನೋಡ್ರಿ ಎಲ್ಲಿ ಬರತ್ತದ, ಪರಿಧಿ ಮ್ಯಾಗ ಬರತ್ತದ. ಅದಕ್ಕೆ 2πr. ಈಗ ಇವೆರಡು ಸೂತ್ರಗಳು ಗೊತ್ತಾಯ್ತು ನಿಮಗೆ. ಕ್ವಶನ್ಯಾಗ ನಿಮಗೆ ಬೇಕಾಗಿರೋದು ಏನಂದ್ರೆ, ಮುಖ್ಯವಾಗಿ ತ್ರಿಭುಜದ ವಿಸ್ತೀರ್ಣ. ಏನು, ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು, √3/4a². ಇದು ಯಾಕೆ ಯೂಸ್ ಆಗ್ತದಂದ್ರೆ, ನಿಮಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗ ವೃತ್ತಖಂಡದ ವಿಸ್ತೀರ್ಣವನ್ನ ಕೇಳಿದ್ರಂದ್ರೆ, ಅಂದ್ರೆ ನಿಮಗೆ ಕ್ವಶನ್ ಕೊಟ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೊಟ್ಟು ಇದು ವೃತ್ತಖಂಡದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರು ಅಂದ್ರೆ ಏನು ಬರ್ತದ, ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನತ್ತದ, ಹೆಲ್ಪ್ ಆಗ್ತದ. ಇನ್ನೊಂದು ನೋಡ್ರಿ, ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಂದ್ರೆ 1/2 ಪಾದ ಇಂಟು ಎತ್ತರ. ಇಷ್ಟೆಲ್ಲ ಗೊತ್ತಿದ್ರ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕಗಳನ್ನು ನೀವು ಮಾಡಬಹುದು. ಮುಖ್ಯವಾಗಿ ನೆನಪಿಟ್ಕೋರಿ, ನೀವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೊಡ್ತಾರ, ವೃತ್ತಖಂಡದ ವಿಸ್ತೀರ್ಣ ಎಷ್ಟಂತ ಕೇಳ್ಬಿಡ್ತಾರೆ. ವೃತ್ತಖಂಡ ಅಂದ್ರೆ ಏನು, ವೃತ್ತವನ್ನ 2 ಭಾಗಗಳನ್ನು ಮಾಡಿದ ಆಕೃತಿಗೆ ಏನಂತ ಕರೀತಾರ, ವೃತ್ತಖಂಡ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಯಾವ್ದು ವೃತ್ತಖಂಡ ಅದ, APB. ಇದಿಷ್ಟು ಭಾಗ ಏನಂತ ಕರೀತಾರ, ವೃತ್ತಖಂಡ ಅಂತಾರೆ. ಈ ತ್ರಿಜ್ಯಾಂತರ ಖಂಡದ ಒಳಗ ಈ ವೃತ್ತಖಂಡವನ್ನ ಈ ತ್ರಿಜ್ಯಾಂತರ ಖಂಡದ ಒಳಗ ಈ ತ್ರಿಭುಜದ ವಿಸ್ತೀರ್ಣವನ್ನ ಮೈನಸ್ ಮಾಡಿದ್ರೆ ಏನು ಬರ್ತದೆ, ನಿಮಗೆ ವೃತ್ತಖಂಡದ ವಿಸ್ತೀರ್ಣ ಸಿಗ್ತದ. ವಿದ್ಯಾರ್ಥಿಗಳೇ,
ನೀವು ಈಗಾಗಲೇ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಂಥ ಪಾಠದ ಪರಿಕಲ್ಪನೆಯನ್ನು ನೋಡಿದ್ದೀರಿ. ಆ ಪರಿಕಲ್ಪನೆಯನ್ನು ಉಪಯೋಗ ಮಾಡಿಕೊಂಡು ಈ ಲೆಕ್ಕಗಳನ್ನು ಬಿಡಿಸೋಣ. ಈ ಲೆಕ್ಕ ನಿಮಗೆ 3 ಅಂಕಕ್ಕೆ ನಿಮ್ಮ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿದೆ. ಇಲ್ಲಿ ನೋಡ್ರಿ, ಈ ಲೆಕ್ಕ ಏನಾಗ್ತದಂದ್ರೆ ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು, ಇದು ಅನ್ವಯಿಕ ಪ್ರಶ್ನೆ ಇದೆ. ಏನು ಹೇಳ್ತಾ ಇದ್ದಾರೆ ಅವರು? ಗೋಡೆ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದವು 18 ಸೆಂಟಿಮೀಟರ್ ಇದೆ. 35 ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲೊಂದು ಕ್ವಶನ್ ಕೇಳಿದ್ರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ ನೋಡಿ, ಇದರಲ್ಲಿ ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಗೋಡೆ ಗಡಿಯಾರದ ಮುಳ್ಳಿನ ಉದ್ದವು, ಒಂದು ಗಡಿಯಾರ ಇದೆ, ಆ ಮುಳ್ಳಿನ ಉದ್ದ ಎಷ್ಟು ಅಂತ ಹೇಳ್ತಾ ಇದ್ದಾರೆ? 18 ಸೆಂಟಿಮೀಟರ್. ಇಲ್ಲಿ ಏನು ತಿಳ್ಕೊಬೇಕು? ಮುಳ್ಳಿನ ಉದ್ದ ಅಂದ್ರೆ ನೀವು ತ್ರಿಜ್ಯ ಅಂತ ತಿಳ್ಕೊಬೇಕು. 35 ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಗೋಡೆ ಗಡಿಯಾರ ಇದೆ, ಈ ಮುಳ್ಳು ಎಷ್ಟು? 18 ಸೆಂಟಿಮೀಟರ್ ಅದ ಅಂತ ಹೇಳ್ತಾರೆ. ಈ ಮುಳ್ಳು ಬರ್ತಾ 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 ಇಲ್ಲಿಗೆ ಎಷ್ಟು ನಿಮಿಷ ಬರ್ತದಂದ್ರೆ 35 ನಿಮಿಷ. 35 ನಿಮಿಷಕ್ಕೆ ಅಂದ್ರೆ ಎಷ್ಟಕ್ಕೆ ಬಂದು ನಿಂದಿರ್ತದೆ? ಇದು 7ಕ್ಕೆ ಬಂದು ನಿಂದಿರ್ತದ. ಇವೆರಡರ ನಡಬರ್ಕಿನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನಂದ್ರೆ ಡೈರೆಕ್ಟ್ ಆಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳೋ ಬದಲು ನಿಮಗೆ ಅಪ್ಲಿಕೇಬಲ್ ಆಗಿ ಕೇಳಿ ಇದ್ರ ನಡಬರ್ಕ್ ಎಷ್ಟು ವಿಸ್ತೀರ್ಣ ಬಂದದ ಅಂತ ಕೇಳಕತ್ತಾರೆ. ಇಲ್ಲಿ ನೋಡ್ರಿ, ಹಂಗಿತ್ತಂದ್ರೆ 35 ನಿಮಿಷ ಬಂದದಂದ್ರೆ ಇಲ್ಲಿ ಬಂದು ನಿಂತದಂದ್ರೆ ಮುಳ್ಳು 1 ನಿಮಿಷ ಬಂತಂದ್ರೆ 6 ಡಿಗ್ರಿ ಚಲಿಸ್ತದ. 1 ನಿಮಿಷ ಬಂದ್ರೆ 6 ಡಿಗ್ರಿ ಚಲಿಸ್ತದ. ಇಲ್ಲಿ 5 ನಿಮಿಷಕ್ಕೆ ಬಂದ್ರೆ ಎಷ್ಟಾಗ್ತದ? 30 ಡಿಗ್ರಿ ಆಗ್ತದ. 10 ನಿಮಿಷಕ್ಕೆ ಬಂದ್ರೆ 60 ಡಿಗ್ರಿ. 15 ನಿಮಿಷಕ್ಕೆ ಬಂದ್ರೆ ಅಂದ್ರೆ 30 ಹೆಚ್ಚಿಗೆ ಹಾಕೊಂತ ಹೋಗ್ತದೆ. 15 ನಿಮಿಷಕ್ಕೆ ಬಂದ್ರೆ 90 ಡಿಗ್ರಿ. ನೆಕ್ಸ್ಟ್ 20 ನಿಮಿಷಕ್ಕೆ ಬಂದ್ರೆ 120 ಡಿಗ್ರಿ. 25 ನಿಮಿಷಕ್ಕೆ ಬಂದ್ರೆ 150 ಡಿಗ್ರಿ. ನೆಕ್ಸ್ಟ್ 30 ನಿಮಿಷಕ್ಕೆ ಅಂದ್ರೆ ಅರ್ಧ ತಾಸಕ್ಕೆ ಬಂದ್ರೆ 3 ಎಷ್ಟು? 18, 180 ಡಿಗ್ರಿ. 35 ನಿಮಿಷಕ್ಕೆ ಬಂದ್ರೆ ಎಷ್ಟು ಡಿಗ್ರಿ? 210 ಡಿಗ್ರಿ. ಅಂದ್ರೆ ನಾವು ಟೀಟಾ ಏನು ಇಟ್ಕೋಬೇಕು? ಟೀಟಾ ಈಸ್ ಈಕ್ವಲ್ ಟು 210 ಡಿಗ್ರಿ. ಹಂಗಿತ್ತಂದ್ರೆ ಇಲ್ಲಿ ನೋಡೋಣ. ಫಸ್ಟ್ ನೋಡ್ರಿ, ಆರ್ ಈಸ್ ಈಕ್ವಲ್ ಟು ಎಷ್ಟದ? ಕೊಟ್ಟಂಥ ದತ್ತಗಳನ್ನು ಬರ್ಕೋರಿ. 18 ಸೆಂಟಿಮೀಟರ್ ಅಂದ್ರೆ ತ್ರಿಜ್ಯ. ನೆಕ್ಸ್ಟ್ ಟೀಟಾ ಎಷ್ಟದ? ಟೀಟಾ ಈಸ್ ಈಕ್ವಲ್ ಟು 210 ಡಿಗ್ರಿ. ಏನು ಕೇಳ್ಯಾರ ನೋಡ್ರಿ, ಒಂದನೇ ಕ್ವಶನ್ ಇದು. ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಮುಳ್ಳು ಕ್ರಮಿಸುವ ವಿಸ್ತೀರ್ಣ ಏನ ಸೂತ್ರ ಅಂದ್ರೆ ಇದು ತ್ರಿಜ್ಯಾಂತರ ಖಂಡದ ರೂಪದಾಗದಲ್ಲ. ಹಂಗಿತ್ತಂದ್ರೆ ವಿಸ್ತೀರ್ಣ ಏನು? ಟೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ ನೋಡ್ರಿ, ಟೀಟಾ ಎಷ್ಟದ? ಇನ್ನೇಗೆ ಕಂಡು ಹಿಡಿದ್ರಿ? ಟೀಟಾ ಎಷ್ಟದ? 210 ಡಿವೈಡೆಡ್ ಬೈ 360ಕ್ಕೆ 360 ಇಂಟು ಪೈ ಅಂದ್ರೆ ಎಷ್ಟು? 22/7 ಗುಣಿಲೆ 6 ಅಂದ್ರೆ ಎಷ್ಟು? 18 ಅದ. 18 ಇಂಟು 18. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಕಟ್ತಾ ಬಿಡ್ರಿ. ಈ 0 ಹೋಯ್ತು, ಈ 0 ಹೋಯ್ತು. ನೆಕ್ಸ್ಟ್ ನೋಡ್ರಿ, 18 ಒಂದ್ಲೆ 18, 2ಲೆ 36. ನೆಕ್ಸ್ಟ್ 2 ಒಂದ್ಲೆ, ಇಲ್ಲಿ ನೋಡ್ರಿ 2 ಒಂದ್ಲೆ 2 ಒಂದ್ಲೆ. ನೆಕ್ಸ್ಟ್ ಇಲ್ಲಿ 7 ಒಂದ್ಲೆ 7, 3ಲೆ 21. ಇಲ್ಲಿ ಕೆಳಗಡೆ ಏನೂ ಉಳಿದಿಲ್ಲ. ಮ್ಯಾಗಿಂದ ಏನು ಮಾಡ್ರಿ? ಗುಣಾಕಾರ ಮಾಡ್ರಿ. ಇಲ್ಲಿ ಏನಾಗ್ತದ? 3 ಗುಣಿಲೆ 11 ಗುಣಿಲೆ 18 ಮಾಡ್ರಿ. ಏನು ಬರ್ತದ? ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಬರ್ತದ. ನೋಡ್ರಿ, ಇಲ್ಲಿ 11 3ಲೆ ಎಷ್ಟು? 33 ಇಂಟು 18. ಇವೆರಡು ಗುಣಾಕಾರ ಮಾಡ್ರಿ ಎಷ್ಟು ಬರ್ತದ? 33 ಇಂಟು 18.
18 ಮೂರಲೆ ಎಷ್ಟು 54ಕ್ಕೆ 4 ಕೈಲ 5 18 ಮೂರಲೆ ಎಷ್ಟು 54 54ಕ್ಕೆ 5 ಕೂಡಿಸಿರಷ್ಟು 59 ಎಷ್ಟು ಬರ್ತದ? ಮುಳ್ಳು ಕ್ರಮೇಶದ ಉದ್ದ 594 ಸೆಂಟಿಮೀಟರ್ ಕೊಟ್ಟಾರ. ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣವನ್ನು ಯಾವಾಗಲೂ ಸೆಂಟಿಮೀಟರ್ ಸ್ಕ್ವೇರ್ನಾಗ ಇಡಬೇಕು. ಒಂದು ವೇಳೆ ನೀವು ಇಡಲಿಲ್ಲ ಅಂದ್ರೆ ಇಲ್ಲಿ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಆ ಲೆಕ್ಕ ಇನ್ನೂ ಪೂರ್ಣವಾಗಿ ಮುಗ್ದಿಲ್ಲ. ನಾವೇನು ಕಂಡುಹಿಡಿದೀವಿ ಅಂದ್ರೆ ನಿಮಿಷದ ಮುಳ್ಳು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿದೀವಿ. ಈಗ ಇನ್ನೊಂದು ಏನು ಕೇಳ್ತಾ ಇದ್ದಾರೆ? ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ನಾ ಆಗಲೇ ಫಾರ್ಮುಲಾ ಹೇಳಿದ್ದೀನಿ. ಕಂಸದ ಉದ್ದ ಏನಂದರೆ θ/360 × 2πr. ಅಂದರೆ ಅವರು ಇಲ್ಲಿ ಹಿಡಿದು ಇಲ್ಲಿ ತನ ಎಷ್ಟು ಉದ್ದ ಅದ ಅಂತ ಕೇಳ್ತಾ ಇದ್ದಾರೆ. ಹಂಗಿತ್ತಂದ್ರೆ ಫಾರ್ಮುಲಾ ಹಚ್ಚಿದ್ದೀನಿ, ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ. ಇದರಲ್ಲಿ ಫಾರ್ಮುಲಾದಲ್ಲಿ ಹಾಕಿರೋದು θ ಎಷ್ಟದ? 210 / 360ಗೆ 360 × 2ಕ್ಕೆ 2 ಬರೀರಿ ಇಂಟು π ಅಂದರೆ ಎಷ್ಟು? 22/7 ಗುಣಿಲೆ r. ತ್ರಿಜ್ಯ ಎಷ್ಟಿದೆ? 18. ಈಗ ನೋಡ್ರಿ, ಕಡ್ತಾ ಹೊಡೀರಿ. ಈ 0 ಹೋಯ್ತು, ಈ 0 ಹೋಯ್ತು. 18 1 18 2 36. ನೆಕ್ಸ್ಟ್ ನೋಡ್ರಿ, ಈ 2 ಹೋಯ್ತು. ನೆಕ್ಸ್ಟ್ 7 1 7 3 21. ನಮಗೇನು ಉಳಿತು ನೋಡ್ರಿ ಇಲ್ಲಿ? 3 ಗುಣಿಲೆ 22. ಈಗ ನೋಡ್ರಿ ಗುಣಾಕಾರ ಮಾಡ್ರಿ. ಇದು 22 3 ಎಷ್ಟು? 66 ಸೆಂಟಿಮೀಟರ್. ಅಂದರೆ ಚಲನೆಯಿಂದ ಉಂಟಾಗುವ ಕಂಸದ ಉದ್ದ ಎಷ್ಟು? 66 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, 3 ಅಂಕಕ್ಕೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿಯೇ ಕೇಳಿರ್ತಕ್ಕಂಥ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆಯನ್ನು ತಗೊಂಡು ಬಂದಿದ್ದೇನೆ ನೋಡಿ. ಈ ಪ್ರಶ್ನೆ ಏನು ಹೇಳ್ತದಂದ್ರೆ, ಚಿತ್ರದಲ್ಲಿ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್ ಆದರೆ AOB = 120 ಡಿಗ್ರಿ ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಅವ್ರು ಮೊದಲು ತ್ರಿಜ್ಯಾಂತರ ಖಂಡ ಏನದ? OAYB. ಇದು ಸಂಪೂರ್ಣ ವಿಸ್ತೀರ್ಣ ಎಷ್ಟು ಅಂತ ಹೇಳ್ತಾರೆ? 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ θ ಎಷ್ಟು ಕೊಟ್ಟಾರ? 120 ಡಿಗ್ರಿ ಆದರೆ AYB ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನಿಮಗೆ ಕಂಸದ ಉದ್ದ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಿಮಗೆ ಮುಖ್ಯವಾಗಿ ತ್ರಿಜ್ಯ ಬೇಕು. ಈ ಲೆಕ್ಕದಲ್ಲಿ ನಿಮ್ಗೆ ತ್ರಿಜ್ಯ ಕೊಟ್ಟಿಲ್ಲ, ಆದ್ರೂ ಒಂದು ಕ್ಲೂ ಕೊಟ್ಟಾರ. ಅವ್ರು ಏನು ಕೊಟ್ಟಾರ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೊಟ್ಟಾರ. ಎಷ್ಟು ಅಂತ ಹೇಳ್ಯಾರ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ OAYB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = ಎಷ್ಟು ಅಂತ ಹೇಳ್ಯಾರ? 462 ಸೆಂಟಿಮೀಟರ್ ಸ್ಕ್ವೇರ್. ಈ ಕ್ಲೂವನ್ನು ಉಪಯೋಗ ಮಾಡಿಕೊಂಡು ನಾ ಏನು ಕಂಡುಹಿಡಿಬೇಕು? R ಅನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನದ? θ/360 × πr² = 462 ಅಂತ ಬರಿತೀನಿ. ಯಾಕಂದ್ರೆ ಅವರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೊಟ್ಟಾರ. ಇಲ್ಲಿ θ ಅಂದ್ರೆ ಎಷ್ಟು ಕೊಟ್ಟಾರ ನೋಡ್ರಿ? ಅಲ್ಲಿ 120 ಡಿಗ್ರಿ / 360 × π ಅಂದ್ರೆ ಎಷ್ಟು? 22/7 ಇಂಟು r ಕಂಡುಹಿಡಿಬೇಕಾಗಿದೆ. r² ಬರೀರಿ = 462ಕ್ಕೆ 462 ಬರೀರಿ. ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು? r ಅನ್ನು ಕಂಡುಹಿಡಿಬೇಕು. ನಿಮಗೆ r ಬೇಕಾಗಿತ್ತಂದ್ರೆ ಇವೆರಡು ಗುಣಾಕಾರ ಇದ್ದವು, ಆ ಸೈಡ್ ಏನು ಮಾಡ್ರಿ? ಓರೆ ಗುಣಾಕಾರ ಆಗ್ತಾವ. ಇಲ್ಲಿ ಭಾಗಾಕಾರದಾಗಿದ್ದವು ಈ ಕಡೆ ಹೋದ್ರೆ ಏನಾಗ್ತದ? ಗುಣಾಕಾರ ಆಗ್ತದೆ. ಇಲ್ಲಿ ನೋಡ್ರಿ, ಹೆಂಗೆ ಬರಿಬೋದನ್ನ? ಇದು 120 ಗುಣಿಲೆ 22 ಇಂಟು r²ಕ್ಕೆ r² ಇವು ಭಾಗಾಕಾರ ಇದ್ದವು. ಈ ಸೈಡ್ ಹೋದ್ರೆ ಏನಾಗ್ತದ? ಗುಣಾಕಾರ ಆಗ್ತದೆ. ಏನಾಗ್ತದೆ ನೋಡ್ರಿ, ಇಲ್ಲಿ 462ಕ್ಕೆ 462 ಬರೀರಿ ಗುಣಿಲೆ 360 ಗುಣಿಲೆ 7. ಈಗ ನೋಡ್ರಿ, ನಿಮಗೆ r ಬೇಕಾಗ್ಯದ.
ಗುಣಾಕಾರದ್ದು ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. ಆರ್ ಇಲ್ಲೇ ಇಡ್ರಿ. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 462 ಗುಣಿಲೆ 360 ಗುಣಿಲೆ 7ಕ್ಕೆ 7 ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. ಡಿವೈಡೆಡ್ ಬೈ 120 ಗುಣಿಲೆ 22. ಇಲ್ಲಿ ನೋಡ್ರಿ, ಈ 0 ಹೋಯ್ತು, ಈ 0 ಹೋಯ್ತು, ಇವೆರಡು 12 ಮಗೆ ಹೋಗ್ತದೆ. 12 1 12, 12 3 36. ಇಲ್ಲಿ ನೋಡ್ರಿ, ಇವು ಎರಡು 11 ಮಗ್ಗಿಲೆ ಓದ್ತವ. 11 2 22, 11 4 44, 46ನಾಗ 44 ಹೋದ್ರೆ 2 ಉಳಿತದೆ, 22 ಆಗ್ತದ. 11 2 22. ಇಲ್ಲಿ ನೋಡ್ರಿ, ಇವೆರಡು ಯಾವ ಮಗೆ ಓದ್ತವ? 2 ಮಗೆ ಓದ್ತವ. 2 1 2 2 ನೆಕ್ಸ್ಟ್ 2 1 2. ಇಲ್ಲಿ ನೋಡ್ರಿ ಏನು ಉಳಿತು? 21 3 ಮತ್ತು 7 ಉಳಿತು. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 21 ಗುಣಿಲೆ 3 ಗುಣಿಲೆ 7. ಇಲ್ಲಿ ಬಿಡಿಸ್ರಿ ನೋಡೋಣ. 7 3 21, 21 21 441. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 441. ನಿಮಗೇನು ಬೇಕಾಗಿದೆ? ಬರೀ ಆರ್ ಬೇಕಾಗಿದೆ. ಅದ್ರ ಸೈನ್ ಸ್ಕ್ವೇರ್ ಇದ್ರೆ ಆ ಸೈಡ್ ಹೋದ್ರೆ ಏನಾಗ್ತದ ರೂಟ್ ಆಗ್ತದ. ಆರ್ ಇಸ್ ಈಕ್ವಲ್ ಟು ರೂಟ್ 441. ಹಂಗಿತ್ತಂದ್ರೆ 441 ವರ್ಗಮೂಲ ಎಷ್ಟು? ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ನೋಡಿ ವಿದ್ಯಾರ್ಥಿಗಳೀಗ ತ್ರಿಜ್ಯ ದೊರೀತು. ಆರ್ ಎಷ್ಟದ? 21 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಆರ್ ಬೆಲೆ ಸಿಕ್ಕಿದೆ. ಈಗ ನಾವೇನು ಕಂಡುಹಿಡಿಬೇಕಂದ್ರೆ AYB ಕಂಸದ ಉದ್ದ, AYB ಕಂಸದ ಉದ್ದವನ್ನು ಕಂಡುಹಿಡಿಬೇಕು. ಕಂಸದ ಉದ್ದ ಸೂತ್ರ ಏನದ? AYB ಕಂಸದ ಉದ್ದವನ್ನು ಕಂಡುಹಿಡಿಬೇಕು. ಈಸ್ ಈಕ್ವಲ್ ಟು ಏನೋ ಸೂತ್ರ? ಕಂಸದ ಉದ್ದ θ/360 ಇಂಟು 2πr. ನೋಡಿ ವಿದ್ಯಾರ್ಥಿಗಳು, θ ಅಂದ್ರೆ ಎಷ್ಟದ? 120 ಡಿವೈಡೆಡ್ ಬೈ 360 ಇಂಟು 2ಕ್ಕೆ 2 ಬರೀರಿ, ಇಂಟು ಪೈ ಅಂದ್ರೆ ಎಷ್ಟು? 22/7 ಇಂಟು ಆರ್ ಅಂದ್ರೆ ಎಷ್ಟದ? ಇನ್ನೇಗೆ ಕಂಡುಹಿಡಿದಿದ್ವಿ 21 ಸೆಂಟಿಮೀಟರ್ ಅದ. ಇಲ್ಲಿ ನೋಡ್ರಿ, ಈ 0 ಹೋಯ್ತು, ಈ 0 ಹೋಯ್ತು. 12 1 12 3 36. ನೆಕ್ಸ್ಟ್ ನೋಡ್ರಿ, 7 1 7 3 21. ಇಲ್ಲಿ 3 ಅದ, ಇಲ್ಲಿ 3 ಅದ. ಈ 3 ಕ್ಯಾನ್ಸಲ್ ಆಯಿತು. ಏನು ಉಳಿತು ಅಂದ್ರೆ ನಮಗೆ 2 ಗುಣಿಲೆ 22 ಉಳಿತು. 22 2 ಎಷ್ಟು? 44 ಸೆಂಟಿಮೀಟರ್. ನೋಡ್ರಿ, AYB ಕಂಸದ ಉದ್ದ ಎಷ್ಟು? AYB ಕಂಸದ ಉದ್ದ ಎಷ್ಟು? ಕಂಸದ ಉದ್ದ ಎಷ್ಟದಂದ್ರೆ 44 ಸೆಂಟಿಮೀಟರ್. ಇಷ್ಟು ನೀಟಾಗಿ ಬಿಡಿಸಿರೋ ವಿದ್ಯಾರ್ಥಿಗಳ ನಿಮಗೆ 3 ಅಂಕಗಳು ದೊರೀತಾವೆ. ವಿದ್ಯಾರ್ಥಿಗಳೇ, ಪೂರ್ವ ಸಿದ್ಧತಾ ಪರೀಕ್ಷೆಗೆ ಬಂದಿರತಕ್ಕಂಥ ಇನ್ನೊಂದು ಪ್ರಶ್ನೆಯನ್ನು ತಗೊಂಡು ಬಂದಿದ್ದೇನೆ. ಈ ಪ್ರಶ್ನೆ ಏನು ಹೇಳ್ತದಂದ್ರೆ, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 14 ಸೆಂಟಿಮೀಟರ್ ಆಗಿದೆ. ನೋಡ್ರಿ, ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಾಗಿರುವ ತ್ರಿಜ್ಯ ಎಷ್ಟದ? 14 ಸೆಂಟಿಮೀಟರ್ ಆಗಿದೆ ಅಂತ ಹೇಳ್ತಾರೆ. ವೃತ್ತ ಕೇಂದ್ರದಿಂದ AB ಜಾಗೆ ಎಳೆದ ಲಂಬದ ಉದ್ದವು 7 ಸೆಂಟಿಮೀಟರ್ ಆಗಿದೆ. ವೃತ್ತ ಕೇಂದ್ರದಿಂದ AB ಜಾಗೆ ಎಳೆದ ಲಂಬ ಎಷ್ಟು ಅಂತ ಹೇಳ್ಯಾರ? 7 ಸೆಂಟಿಮೀಟರ್ ಆಗಿದೆ ಅಂತ ಹೇಳ್ಯಾರ. AOB ಇಸ್ ಈಕ್ವಲ್ ಟು 120 ಡಿಗ್ರಿ. ಅಂದ್ರೆ ಇಲ್ಲಿ ಕೋನ ಎಷ್ಟದ? AOB ಎಷ್ಟದ? ಇದು θ ಎಷ್ಟದ? 120 ಡಿಗ್ರಿ ಅದಂತ ಹೇಳ್ತಾರೆ. ಆದರೆ APB ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ APB ಇದೇನು ವೃತ್ತಖಂಡ ಅದಲ್ಲ, ಇದರ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ನೀವು AOBP ಇದೇನು ತ್ರಿಜ್ಯಾಂತರ ಖಂಡ ಅದಲ್ಲ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗೆ ನೀವು ಏನು ಮಾಡ್ಬೇಕಂದ್ರೆ AOB ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡಬೇಕು? ಮೈನಸ್ ಮಾಡಿದ್ರಂದ್ರೆ APB ವೃತ್ತಖಂಡದ ವಿಸ್ತೀರ್ಣ ಏನಾಗ್ತದ? ಸಿಗ್ತದೆ. ನಾ ಫಸ್ಟ್ ಏನು ಮಾಡ್ತೀನಿ ಅಂದ್ರೆ OAB ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ. ನೋಡ್ರಿ, ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನದ? ತ್ರಿಭುಜದ
ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ. ಹೌದಾ? ಹಾಂ, ಇಲ್ಲಿ ನೋಡ್ರಿ, ಈ ತ್ರಿಭುಜದ ಒಳಗೆ ಎತ್ತರ ಅಂದ್ರೆ 7 ಸೆಂಟಿಮೀಟರ್ ಅಂತ ಗೊತ್ತು ನಿಮಗೆ. ಆದ್ರೆ ಪಾದ ಕೊಟ್ಟಿಲ್ಲ. ನಾವೇನು ಮಾಡ್ಬೇಕಂದ್ರೆ ಪಾದವನ್ನು ಪೈಥಾಗೋರಸ್ ಪ್ರಮೇಯವನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡಬೇಕು, ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಪಾದ ಕಂಡುಹಿಡಿಬೇಕಾಗಿತ್ತಂದ್ರೆ ನಿಮ್ಗೆ ಏನಾದಿಲ್ಲಿ ಎ ಬಿ ಬೇಕಾಗಿದೆ. ನಮ್ಗೆ ಫಸ್ಟ್ ಡಿ ಬಿ ಕಂಡುಹಿಡಿಯೋಣ, ಆಮೇಲೆ ಏನು ಮಾಡಮ್ಮ ಎ ಬಿ ಕಂಡುಹಿಡಿಯಕ್ಕೆ ಬರ್ತದೆ. ಇಲ್ಲಿ ನೋಡ್ರಿ, ಪೈಥಾಗೋರಸ್ ಪ್ರಮೇಯ ಪ್ರಕಾರ ನಾನು ಏನು ಬರಿತೀನಿ, ಒ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಡಿ ಬಿ ಸ್ಕ್ವಯರ್ ಪ್ಲಸ್ ಒ ಡಿ ಸ್ಕ್ವಯರ್ ಅಂತ ಬರಿತೀನಿ. ಇಲ್ಲಿ ನೋಡ್ರಿ, ಒ ಬಿ ಎಷ್ಟದ, 14 ಅದ. 14 ಸ್ಕ್ವಯರ್ ಈಸ್ ಈಕ್ವಲ್ ಟು ಡಿ ಬಿ ಅಂದ್ರೆ ಏನದ ಗೊತ್ತಿಲ್ಲ, ಅದೇ ಕಂಡುಹಿಡಿಬೇಕಾಗಿದೆ. ಅಂದ್ರೆ ನಾವು ಪಾದ ಕಂಡುಹಿಡಿಬೇಕಾಗಿದೆ, ಎ ಬಿ ಕಂಡುಹಿಡಿಬೇಕಾಗಿದೆ. ಡಿ ಬಿ ಸಿಕ್ಕರೆ ಏನತ್ತದ, ಎ ಬಿ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ. ಡಿ ಬಿ ಸ್ಕ್ವೇರ್ಗೆ ಡಿ ಬಿ ಸ್ಕ್ವೇರ್ ಅಷ್ಟೇ ಬರಿತೀನಿ, ಪ್ಲಸ್ ಒ ಡಿ ಅಂದರೆ ಎಷ್ಟದ, 7 ಸ್ಕ್ವೇರ್. ಇಲ್ಲಿ ನೋಡ್ರಿ, 14 ಸ್ಕ್ವೇರ್ ಅಂದ್ರೆ ಏನಾಗ್ತದೆ, 14 ಎಷ್ಟು, 196 ಈಸ್ ಈಕ್ವಲ್ ಟು ಡಿ ಬಿ ಸ್ಕ್ವೇರ್ಗೆ ಡಿ ಬಿ ಸ್ಕ್ವೇರ್ ಅಷ್ಟೇ ಬರೀರಿ, ಪ್ಲಸ್ 7 ಎಷ್ಟಾಗ್ತದೆ, 49 ಆಗ್ತದೆ. ನಿಮಗೆ ಡಿ ಬಿ ಸ್ಕ್ವೇರ್ ಬೇಕಾಗಿದೆ, ಪ್ಲಸ್ 49 ಈ ಕಡೆ ತೊಗೊಂಬರಿ, ಏನಾಗ್ತದೆ, ಮೈನಸ್ 49 ಆಗ್ತದೆ. ಇಲ್ಲಿ ನೋಡ್ರಿ ಹೆಂಗೆ ಬರಿಬೋದು, 196 ಮೈನಸ್ 49 ಈಸ್ ಈಕ್ವಲ್ ಟು ಡಿ ಬಿ ಸ್ಕ್ವೇರ್. 196 ಒಳಗೆ 49 ಅಂದ್ರೆ ಎಷ್ಟು, ವೆರಿ ಗುಡ್, ಎಷ್ಟು ಬರ್ತದೆ, 147 ಈಸ್ ಈಕ್ವಲ್ ಟು ಡಿ ಬಿ ಸ್ಕ್ವೇರ್. ನಿಮಗೇನು ಬೇಕಾಗಿದೆ, ಡಿ ಬಿ ಬೇಕಾಗಿದೆ, ಡಿ ಬಿ ಬೇಕಾಗಿದೆ. ಸ್ಕ್ವೇರ್ ಇದ್ರೆ ಈ ಕಡೆ ಬಂದ್ರೆ ಏನಾಗ್ತದ, ರೂಟ್ ಆಗ್ತದೆ. ರೂಟ್ 147 ಈಸ್ ಈಕ್ವಲ್ ಟು ಡಿ ಬಿ ಆಗ್ತದೆ. ಹಾಂ, ಈಗ ನೋಡ್ರಿ, ಡಿ ಬಿ ಸಿಕ್ತು ನಿಮಗೆ. ನಮಗೇನು ಬೇಕಾಗಿದೆ, ಎ ಬಿ ಬೇಕಾಗಿದೆ. ಎ ಬಿ ಅಂದ್ರೆ ಏನು ಬರಿಬೋದು ನಾವು, 2 ಡಿ ಬಿ ಅಂದ್ರೆ ಇದಕ್ಕೆ ಡಬಲ್ ಮಾಡ್ರಿ ಏನು ಸಿಗ್ತದೆ ನಿಮ್ಗೆ, ಎ ಬಿ ಸಿಗ್ತದೆ. ನೋಡ್ರಿ, ಎ ಬಿ ಈಸ್ ಈಕ್ವಲ್ ಟು 2 ಇಂಟು ರೂಟ್ 147 ಮಾಡ್ರಿ. ಹಾಂ, ಇದಕ್ಕೆ ಇಂಟು 2 ಮಾಡಿದಾಗ ಏನಾಗ್ತದ, ಈಸ್ ಈಕ್ವಲ್ ಟು 2 ಮಾಡ್ರಿ, 2 ಇಂಟು ಇದು ಹೆಂಗೆ ಬರಿಬೋದು ನಾವು, 147 49 3 ಎಷ್ಟು, 147 ಆಗ್ತದೆ. ನಾ ಇದು ಹೆಂಗೆ ಬರ್ಕೊಂಡೆ ಅಂದ್ರೆ ಒಂದು ಪೂರ್ಣವರ್ಗ ಸಂಖ್ಯೆ ಬರ್ಕೊಂಡೆ, ಅದಕ್ಕೆ ಇನ್ನೊಂದು ಸಂಖ್ಯೆಯಿಂದ ಗುಣಿಸೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಹೆಂಗೆ ಬರಿಬೋದು, ಇಲ್ಲಿ 2ಕ್ಕೆ 2 ಗುಣಿಲೆ ರೂಟ್ 49 ಹೊರಗೆ ತೊಗೊಂಬರಿ, ಏನಾಗ್ತದ, 7 ಆಗ್ತದ. ರೂಟ್ 3ಗೆ ರೂಟ್ 3 ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 7 2 ಎಷ್ಟು ಈಸ್ ಈಕ್ವಲ್ ಟು 14 ರೂಟ್ 3 ಆಗ್ತದೆ. ಅಂದ್ರೆ ಪಾದ ಏನಾಗ್ತದ, ಅಂದ್ರೆ ಪಾದ ಏನದ, ಎ ಬಿ ಈಸ್ ಈಕ್ವಲ್ ಟು 14 ರೂಟ್ 3 ಸೆಂಟಿಮೀಟರ್ ಆಗ್ತದೆ. ಪಾದ ಸಿಕ್ತು ನಿಮಗೆ. ಈ ಪಾದವನ್ನು ನಾ ತ್ರಿಭುಜದ ವಿಸ್ತೀರ್ಣ ಸೂತ್ರದಾಗ ಹಾಕಿ ಬಿಡಿಸ್ತೇನೆ. ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನದ, 1/2 ಇಂಟು ಪಾದ ಎಷ್ಟದ, 14 ರೂಟ್ 3 ಇಂಟು ಎತ್ತರ ಎಷ್ಟದ, 7 ಅದ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾನ್ಸಲ್ ಆಗ್ತದ, 2 1 2 7 14, ಏನು ಉಳಿತು ಇಲ್ಲಿ, 7 7 ಎಷ್ಟು, 49 ರೂಟ್ 3ಗೆ ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್. ಇದೇನು ಬಂತಿದು, ನಿಮ್ಮ ತ್ರಿಭುಜದ ವಿಸ್ತೀರ್ಣ ಬಂತು. ಈಗ ನಾವು ಮುಂದೆ ಏನು ಮಾಡಮಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವಿದ್ಯಾರ್ಥಿಗಳೇ, ನಾವು ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ವಿ. ಅದು ಎಷ್ಟು ಬಂದಿತ್ತು, 49 ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್ ಬಂದಿತ್ತು. ಈಗ ನಾವು ಈ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಏನದ ತ್ರಿಜ್ಯಾಂತರ ಖಂಡದ, ಎ ಒ ಬಿ ಪಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೋಡೋಣ. ಒ ಎ ಪಿ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಿಮಗೆ ಗೊತ್ತೇ ಇದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನದ, θ/360 ಇಂಟು π r ಸ್ಕ್ವೇರ್. ಇಲ್ಲಿ ನೋಡ್ರಿ, ಥೀಟಾ ಎಷ್ಟದ, ಅವರೇ ಕೊಟ್ಟಾರ. ಥೀಟಾ ಎಷ್ಟದ, 120 ಡಿವೈಡೆಡ್ ಬೈ 360ಕ್ಕೆ 360 ಇಂಟು π ಅಂದ್ರೆ ಎಷ್ಟದ, 22/7 ಇಂಟು r ಅಂದ್ರೇನು, ತ್ರಿಜ್ಯ
14 ಗುಣಿಲೆ 14. ಇಲ್ಲಿ ಬಿಡಿಸ್ರಿ ನೋಡ್ರಿ ಏನಾಗ್ತದ 0 0 ಹೋಯ್ತು. ಈಗ ನೆಕ್ಸ್ಟ್ ನೋಡ್ರಿ 12 1 12 3 36. ನೆಕ್ಸ್ಟ್ ನೋಡ್ರಿ 7 1 7 7 2 14. ನೆಕ್ಸ್ಟ್ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ ಏನು ಉಳ್ತದ ಮ್ಯಾಗ 22 ಗುಣಿಲೆ 2 ಗುಣಿಲೆ 14 ಡಿವೈಡೆಡ್ ಬೈ ಇಲ್ಲಿ 3ಕ್ಕೆ 3. ನೆಕ್ಸ್ಟ್ ನೋಡ್ರಿ 22 2 ಎಷ್ಟು 44. 44ಕ್ಕೆ 14ರಿಂದ ಗುಣಾಕಾರ ಮಾಡ್ರಿ ಎಷ್ಟು ಬರ್ತದ 44 ಗುಣಿಲೆ 14. 14 4 ಎಷ್ಟು 14 1 14 14 2 28 14 32 14 14 56 ಕೈಲ 5 14 56. 56ಕ್ಕೆ 5 ಕೂಡಿಸಿದ್ರೆ ಎಷ್ಟು 61 ಆಗ್ತದ. ಎಷ್ಟು ಬರ್ತದ 616/3 ಬರ್ತದ. ಇದು ಏನು ಮಾಡ್ರಿ ಕಟ್ತಾ ಹೊಡ್ರಿ ಎಷ್ಟು ಬರ್ತದ ನೋಡ್ರಿ 3 1 3 3 2 6 ಆಗ್ತದ. 3ಕ್ಕಿಂತ 1 ಸಣ್ಣದದ. 0ಕ್ಕೆ ನಿಮಗೆ ಒಂದು ವೇಳೆ ಹಿಂಗೆ ಕಡ್ತಾ ಹೊಡ್ಯಕ್ಕೆ ಬರಲಿಲ್ಲ ಅಂದ್ರೆ ಏನು ಮಾಡ್ರಿ ಭಾಗಾಕಾರ ಮಾಡ್ರಿ ನೋಡ್ರಿ 3ಲಿಂತ 616ಕ್ಕೆ ಭಾಗಾಕಾರ ಮಾಡ್ರಿ 3 2 ಎಷ್ಟು 6. 0ಕ್ಕೆ 0 1 ಕಳೆ ಇಳಿಸ್ಕೋರಿ 3ಕ್ಕಿಂತ 1 ಸಣ್ಣದದ ಅದಕ್ಕೆ ಏನು ಮಾಡ್ರಿ 0 ಕೊಟ್ಟು ಏನು ಮಾಡ್ರಿ 6 ಇಳಿಸ್ಕೋರಿ. ನೆಕ್ಸ್ಟ್ 3 5 15 1 ಉಳಿತದ ಪಾಯಿಂಟ್ ಕೊಟ್ಟು 0 ತಗೋರಿ 3 3 ಎಷ್ಟು 9 ಹಿಂಗೆ ಕಂಟಿನ್ಯೂ 3 3 ಬರ್ತದ ಅಂದ್ರೆ 205.3 ಸೆಂಟಿಮೀಟರ್ ಸ್ಕ್ವೇರ್. ನೋಡ್ರಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದೀವಿ. ಹಿಂದೆ ಏನು ಕಂಡುಹಿಡಿದೀವಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದೀವಿ. ಈಗ ನಾವೇನು ಮಾಡಬೇಕು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಾವೇನು ಮಾಡ್ಬೇಕಂದ್ರೆ ಮುಂದೆ ತ್ರಿಜ್ಯಾಂತರ ಖಂಡದಿಂದ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡ್ರಿ ಏನು ಬರ್ತದ ವೃತ್ತಖಂಡದ ವಿಸ್ತೀರ್ಣ ಬರ್ತದೆ. ವಿದ್ಯಾರ್ಥಿಗಳೇ ಈಗಾಗಲೇ ನೀವು ತ್ರಿಭುಜದ ವಿಸ್ತೀರ್ಣ ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಗಳನ್ನು ಕಂಡುಹಿಡಿದಿದ್ದೀರಾ. ಈಗ ನಮಗೇನು ಬೇಕಾಗಿದೆ ವೃತ್ತಖಂಡದ ವಿಸ್ತೀರ್ಣ ಬೇಕಾಗಿದೆ. ಈ ವೃತ್ತಖಂಡದ ವಿಸ್ತೀರ್ಣ ಬೇಕಾಗಿತ್ತಂದ್ರೆ ನಿಮಗೆ ತ್ರಿಜ್ಯಾಂತರ ಖಂಡದಿಂದ ಈ ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡಬೇಕು ಮೈನಸ್ ಮಾಡಬೇಕು. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ ಅದ. ಇಲ್ಲಿ ನೋಡ್ರಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದದಲ್ಲಿ 205.3 ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂದದ 49√3. ಇಲ್ಲಿ ನೋಡ್ರಿ 49ಕ್ಕೆ 49 ಇಲ್ಲೇನಿಲ್ಲ ಅಂದ್ರೆ ಇಂಟು ಚಿಹ್ನೆ ಇರ್ತದೆ. √3 ಅಂದ್ರೆ ಎಷ್ಟದಲ್ಲಿ 1.7. ಇವೆರಡನ್ನ ಬಿಡಿಸಿದಾಗ ಏನು ಬರ್ತದೆ 83.3 ಬರ್ತದೆ. ನೋಡ್ರಿ 205.3 ಒಳಗೆ 83.3 ಮೈನಸ್ ಮಾಡ್ರಿ ಏನು ಬರ್ತದೆ 122 ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ಮಾಡಿದ್ರಂದ್ರೆ ನಿಮಗೆ 3 ಮಾರ್ಕ್ಸ್ ಬರ್ತದೆ. ವಿದ್ಯಾರ್ಥಿಗಳೇ ನಿಮ್ಮ ರಿಸಲ್ಟ್ ನಿಂತಿರೋದೇ ಇಂತಿಂಥ ಲೆಕ್ಕಗಳನ್ನು ಬಿಡಿಸೋದ್ರ ಮುಖಾಂತರ. ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥ ಪಾಠದ ಪಾರ್ಟ್ 1 ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.